ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಸ್ನೇಹಿತರೆ. ವಿದ್ಯಾಪ್ರವೇಶ ಅಂತಿಮ ಮೌಲ್ಯಮಾಪನ ಮಾರ್ಗಸೂಚಿ. ಇದರ ಬಗ್ಗೆ ನಾನು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ವಿದ್ಯಾಪ್ರವೇಶ ಅಂತಿಮ ಮೌಲ್ಯಮಾಪನ ಮಾರ್ಗಸೂಚಿ 40 ದಿನಗಳ ವಿದ್ಯಾಪ್ರವೇಶ ಮುಕ್ತಾಯದ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. 40ನೇ ದಿನ ಮಾಡಬೇಕಾಗಿರ್ತಕ್ಕಂಥದ್ದು ಈ ಅಂತಿಮ ಮೌಲ್ಯಮಾಪನ ನಮೂನೆಯನ್ನು ಭರ್ತಿ ಮಾಡಿ ಪ್ರತ್ಯೇಕವಾಗಿ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದನ್ನು ಅವರ ಒಂದು ಕೃತಿ ಸಂಪುಟದಲ್ಲಿ ದಾಖಲೆಯಾಗಿ ಇಡೀ ಶೈಕ್ಷಣಿಕ ವರ್ಷ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಇಲ್ಲಿ ತೂಕ ಮತ್ತು ಎತ್ತರ ವಿಶೇಷವಾಗಿ ನಮೂದನ್ನು ಮಾಡ್ತಕ್ಕಂಥದ್ದು. ಇನ್ನು ವೈಯಕ್ತಿಕ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಬಟ್ಟೆ, ಹಲ್ಲು, ಉಗುರು, ಕಣ್ಣು, ಕಿವಿ ಮತ್ತು ಮೂಗು ಇವುಗಳನ್ನು ಕೊಡಲಾಗಿದೆ. ಸ್ವಚ್ಛವಾಗಿದ್ದರೆ ಸ್ವಚ್ಛವಾಗಿದೆ, ಸುಧಾರಿಸ್ಬೇಕು ಅಂತೇಳಿದರೆ ಸ್ವಲ್ಪ ಸ್ವಚ್ಛ ಆಗಿಲ್ಲ ಅಂತೇಳಿದರೆ ಸುಧಾರಿಸೋದಕ್ಕೆ ರೈಟ್ ಮಾರ್ಕನ್ನು ಹಾಕ್ತಕ್ಕಂಥದ್ದು. ಇನ್ನು ದೈನಂದಿನ ಚಟುವಟಿಕೆಗಳ ಹೊಂದಾಣಿಕೆಗೆ ಸಂಬಂಧಪಟ್ಟಂತೆ 10 ಕಲಿಕಾ ಸೂಚಕಗಳನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ಅಪರೂಪಕ್ಕೆ, ಕೆಲವು ಸಲ ಮತ್ತು ಯಾವಾಗಲೂ ಯಾವುದು ಸರಿ ಅನಿಸುತ್ತೋ ಅದಕ್ಕೆ ರೈಟ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಒಳ್ಳೆಯ ಸ್ಪರ್ಶ ಅಥವಾ ಕೆಟ್ಟ ಸ್ಪರ್ಶದ ತಿಳುವಳಿಕೆಯನ್ನು ಪ್ರದರ್ಶಿಸುತ್ತಾರೆ. 2 ಇತರರೊಂದಿಗೆ ಸಾಮಾಜಿಕ ಸಹಸಂಬಂಧಗಳನ್ನು ಹೊಂದಲು ಪ್ರಯತ್ನಿಸುತ್ತಾರೆ. 3 ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. 4 ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸುತ್ತಾನೆ. ಸರಿ ತಪ್ಪುಗಳನ್ನು ಗುರುತಿಸುತ್ತಾರೆ. ಸಮಸ್ಯೆಗಳನ್ನು ಪರಿಹರಿಸುವ ಮಾರ್ಗಗಳ ಕುರಿತು ಚರ್ಚಿಸುತ್ತಾರೆ. ಶಾಲೆಯಲ್ಲಿ ವಯಸ್ಕರು, ಶಿಕ್ಷಕರು ಅಥವಾ ಮಕ್ಕಳಿಗೆ ಸಹಾಯ ಮಾಡುತ್ತಾರೆ. ಇತರರ ಭಾವನೆಗಳು ಮತ್ತು ಅಗತ್ಯತೆಗಳ ಕುರಿತು ಸಂವೇದನೆಯನ್ನು ವ್ಯಕ್ತಪಡಿಸುತ್ತಾರೆ. ಸ್ವಂತ ವಿಷಯವನ್ನು ಹಂಚಿಕೊಳ್ಳುವ ಮೂಲಕ ಭ್ರಾತೃತ್ವ ಮತ್ತು ತಂಡ ಸ್ಫೂರ್ತಿ ಪ್ರದರ್ಶಿಸುತ್ತಾರೆ. ಪ್ರಾಣಿ, ಸಸ್ಯಗಳ ಕುರಿತು ಕಾಳಜಿ ತೋರುತ್ತಾರೆ. ಈ 10 ಸೂಚಕಗಳಿಗೆ ಯಾವುದಾದ್ರು ಒಂದು ಕಲಮಿಗೆ ನಾವು ರೈಟನ್ನು ಆಗ್ತಾ ಹೋಗಬೇಕಾಗತ್ತೆ, ಅಂದರೆ ಪ್ರತಿಯೊಂದಕ್ಕೂ ಕೂಡ. ಇನ್ನು ಹೊರಾಂಗಣ ಚಟುವಟಿಕೆ ಮತ್ತು ಭಾಗವಹಿಸುವಿಕೆಯಲ್ಲಿ ಮಗುವಿನ ಒಂದು ಮೌಲ್ಯಮಾಪನವನ್ನು ಮಾಡೋದಾದರೆ ಇಲ್ಲಿ 7 ಕಲಿಕಾ ಸೂಚಕಗಳನ್ನು ನೀಡಿರ್ತಕ್ಕಂಥದ್ದು. ಚೆಂಡನ್ನು ಹಿಡಿಯುತ್ತಾರೆ ಮತ್ತು ಗುರಿ ಇಡುತ್ತಾರೆ. ಸಹಾಯದ ಅವಶ್ಯಕತೆ ಇದೆ. ಕಷ್ಟಪಟ್ಟು ಮಾಡುತ್ತಾರೆ. ಯಾವುದು ಸೂಕ್ತ ಅನಿಸುತ್ತೋ ಆ ಮೌಲ್ಯಮಾಪನದ ಒಂದು ಕಲಮಿಗೆ ತಾವು ರೈಟ್ ಮಾರ್ಕನ್ನು ಹಾಕ್ತಾ ಹೋಗಬೇಕಾಗುತ್ತೆ. ಕುಪ್ಪಳಿಸುತ್ತಾರೆ, ಕುಂಟುತ್ತಾ ಓಡುವ ಆಟದಲ್ಲಿ ಭಾಗವಹಿಸುತ್ತಾರೆ. ಹಗ್ಗ ಮತ್ತು ಏಣಿಯನ್ನು ಆತ್ಮವಿಶ್ವಾಸದಿಂದ ಏರುತ್ತಾರೆ. ಚೆಂಡನ್ನು ಗುರಿಯೆಡೆಗೆ ಒದೆಯುತ್ತಾರೆ. ಟೈರುಗಳು, ಬ್ಯಾರೆಲ್ಗಳನ್ನು ತಳ್ಳುತ್ತಾರೆ. ಸುಲಭವಾಗಿ ಚೆಂಡನ್ನು ಪುಟಿಸುತ್ತಾರೆ. ಯೋಗ, ವ್ಯಾಯಾಮ ಮತ್ತು ನೃತ್ಯಗಳಲ್ಲಿ ಚುರುಕುತನವನ್ನು ತೋರಿಸುತ್ತಾರೆ. ಇನ್ನು ಸೃಜನಾತ್ಮಕತೆ, ಸೌಂದರ್ಯ ಪ್ರಜ್ಞೆ ಹಾಗೂ ಸ್ನಾಯು ಚಲನಾಭಿವೃದ್ಧಿಗಾಗಿ ಕಲಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆಗೆ ಸಂಬಂಧಪಟ್ಟಂತೆ 6 ಕಲಿಕಾ ಸೂಚಕಗಳನ್ನು ನೀಡಿರ್ತಕ್ಕಂಥದ್ದು ನೋಡಬಹುದು. ಸರಳ ಚಿತ್ರಗಳನ್ನು ಬಿಡಿಸುತ್ತಾರೆ. ಗೆರೆಗಳ ಒಳಗೆ ಚಿತ್ರಗಳಿಗೆ ಬಣ್ಣ ಹಚ್ಚುತ್ತಾರೆ. ಕತ್ತರಿ ಬಳಸಿ ಚಿತ್ರಗಳನ್ನು ಕತ್ತರಿಸುತ್ತಾರೆ ಮತ್ತು ಅಂಟಿಸುತ್ತಾರೆ. ಬಿಂದುಗಳನ್ನು ಜೋಡಿಸಿ ಚಿತ್ರ ರಚಿಸಿ ಬಣ್ಣ ಹಾಕುತ್ತಾರೆ. ಕೊಲಾಜ್ ಮಾಡುತ್ತಾರೆ. ವಿವಿಧ ವಸ್ತುಗಳನ್ನು ಬಳಸಿ ವಿಭಿನ್ನ ವಿನ್ಯಾಸಗಳನ್ನು ಮಾಡುತ್ತಾರೆ. ಸಂಖ್ಯಾಜ್ಞಾನ ಹಾಗೂ ಪರಿಸರ ಪ್ರಜ್ಞೆ ಪ್ರದರ್ಶಿಸುವಿಕೆ ಸಂಬಂಧಪಟ್ಟಂತೆ 4 ಕಲಿಕಾ ಸೂಚಕಗಳನ್ನು ನೀಡಲಾಗಿದೆ. ಅಲ್ಲಿ ಸಹಾಯದ ಅವಶ್ಯಕತೆ ಇದೆ, ಕಷ್ಟಪಟ್ಟು ಮಾಡುತ್ತಾರೆ ಅನ್ನೋ ಕಲಮಿಗೆ ತಾವು ರೈಟ್ ಮಾರ್ಕನ್ನು ಹಾಕ್ತಾ ಹೋಗಬೇಕಾಗುತ್ತೆ. ಸರಳವಾದ ನೈಸರ್ಗಿಕ ವಿದ್ಯಮಾನಗಳನ್ನು ಗಮನಿಸುತ್ತಾರೆ, ಪರಿಶೋಧಿಸುತ್ತಾರೆ ಮತ್ತು ವಿವರಿಸುತ್ತಾರೆ. 1 ರಿಂದ 10ರವರೆಗಿನ ಸಂಖ್ಯೆಯಲ್ಲಿನ ಹೆಚ್ಚಳದ ತಿಳುವಳಿಕೆಯನ್ನು ಪ್ರದರ್ಶಿಸುತ್ತಾರೆ. 1 ರಿಂದ 10ರವರೆಗೆ ಅನುಕ್ರಮವಾಗಿ ಎಣಿಸುತ್ತಾರೆ. ಗುಂಪು ಮಾಡಿದಾಗ ಹೆಚ್ಚು ಅಥವಾ ಕಡಿಮೆ ಪ್ರಮಾಣವನ್ನು ನಿರ್ಧರಿಸುತ್ತಾರೆ. ನಂತರ ಗುಂಡಿಗಳು, ಬೀಜಗಳು ಇತ್ಯಾದಿ ವಸ್ತುಗಳನ್ನು ಬಳಸಿಕೊಂಡು ಅಂಕಿಗಳ ಆಕಾರ ರೂಪಿಸುತ್ತಾರೆ. 1 ರಿಂದ 10ರವರೆಗಿನ ಅಂಕಿಗಳನ್ನು ಬರೆಯುತ್ತಾರೆ. ವಿನ್ಯಾಸಗಳನ್ನು ರಚಿಸುತ್ತಾನೆ ಮತ್ತು ವಿವರಿಸುತ್ತಾನೆ. ವಸ್ತುಗಳು ಮತ್ತು ಘಟನೆಗಳನ್ನು ಒಂದು ಅನುಕ್ರಮದಲ್ಲಿ ವಿವರಿಸಿರುತ್ತಾರೆ. ಪ್ರಯೋಗಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಹಿರಿಯರ ಮಾರ್ಗದರ್ಶನದಲ್ಲಿ ಸರಳವಾದ ನೈಸರ್ಗಿಕ ವಿದ್ಯಮಾನಗಳನ್ನು ಗಮನಿಸುತ್ತಾರೆ. ಹಬ್ಬಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಸಸ್ಯದ ಭಾಗಗಳು ಮತ್ತು ಅದರ ಬೆಳವಣಿಗೆಗೆ ಯಾವ ಅಂಶಗಳು ಬೇಕಾಗುತ್ತವೆ ಎಂಬುದನ್ನು ಗುರುತಿಸುತ್ತಾರೆ. ಹಣ್ಣುಗಳು ಮತ್ತು ತರಕಾರಿಗಳು ಬಣ್ಣ, ಲಕ್ಷಣ ಮತ್ತು ರುಚಿಯಿಂದ ಗುರುತಿಸುತ್ತಾರೆ. ಸಾಕು ಪ್ರಾಣಿ ಹಾಗೂ ಕಾಡು ಪ್ರಾಣಿಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುತ್ತಾರೆ. ಹಗಲು ಮತ್ತು ರಾತ್ರಿ ಸಮಯದಲ್ಲಾಗುವ ಭೌತಿಕ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇದಾದ ನಂತರ ಮೌಖಿಕ ಅಭಿವ್ಯಕ್ತಿಯ ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ 6 ಕಲಿಕಾ ಸೂಚಕಗಳು ನೀಡಲಾಗಿದೆ. ಆಲಿಸಿದ ನಂತರ ಗ್ರಹಿಸಿ ಉತ್ತರಿಸುತ್ತಾರೆ. ಪೂರ್ಣ ವಾಕ್ಯಗಳಲ್ಲಿ ವಿವರಿಸುತ್ತಾರೆ. ಅರ್ಥಪೂರ್ಣ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಪದಗಳ ಆರಂಭದ, ಮಧ್ಯದ ಮತ್ತು ಅಂತ್ಯದ ಧ್ವನಿಯನ್ನು ಗುರುತಿಸುತ್ತಾರೆ.
ಪದಗಳಿಗೆ ಅಕ್ಷರಗಳನ್ನು ಸೇರಿಸಿ ಹೊಸ ಪದಗಳನ್ನು ರಚಿಸುತ್ತಾರೆ. ಸೃಜನಾತ್ಮಕವಾಗಿ ಉತ್ತರಿಸುತ್ತಾರೆ ಅಥವಾ ಪ್ರಶ್ನೆಗಳನ್ನು ಕೇಳುತ್ತಾರೆ. ಇನ್ನು ಪ್ರಾರಂಭಿಕ ಓದುವ ಕೌಶಲ್ಯಗಳ ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ 4 ಕಲಿಕಾ ಸೂಚಕಗಳನ್ನು ನೀಡಲಾಗಿದೆ. ಮುದ್ರಣದಲ್ಲಿ ಪೂರ್ಣ ವಿರಾಮ, ಅಲ್ಪ ವಿರಾಮದಂತಹ ಲೇಖನ ಚಿಹ್ನೆಗಳನ್ನು ಗುರುತಿಸುತ್ತಾರೆ. ಪಠ್ಯಗಳಲ್ಲಿನ ಸರಳ ವಾಕ್ಯಗಳನ್ನು ಸ್ವತಂತ್ರವಾಗಿ ಓದುತ್ತಾರೆ. ಅನುಕ್ರಮದಲ್ಲಿ ಪ್ರಾರಂಭದ, ಮಧ್ಯದ ಹಾಗೂ ಅಂತ್ಯದ ಘಟನೆಗಳೊಂದಿಗೆ ಪರಿಚಿತ ಕಥೆಗಳನ್ನು ಪುನರಾವರ್ತಿಸುತ್ತಾರೆ. ಓದುವ ಮೂಲೆಯಿಂದ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ನಂತರ ಪ್ರಾರಂಭಿಕ ಬರವಣಿಗೆಯ ಕೌಶಲ್ಯಗಳ ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ ಪದಗಳಲ್ಲಿ ಹಾಗೂ ಚಿತ್ರಗಳಲ್ಲಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಾರೆ. ವರ್ಣಮಾಲೆ ಹಾಗೂ ಸಂಖ್ಯೆಗಳನ್ನು ಬರೆಯಲು ಪ್ರಯತ್ನಿಸುತ್ತಾರೆ. ಚಿತ್ರಗಳ ಮೂಲಕ ಭಾವನೆಗಳನ್ನು ಅರ್ಥೈಸಲು ಉಪಕರಣಗಳನ್ನು ಸುಲಭವಾಗಿ ಬಳಸುತ್ತಾರೆ. ಇನ್ನು ಮಗುವಿನ ವೈಶಿಷ್ಟ್ಯತೆಗಳು: ನಿಯಮಿತ ಹಾಜರಾತಿ, ಸಾಮಾನ್ಯ ಟಿಪ್ಪಣಿ, ಮುಖ್ಯ ಶಿಕ್ಷಕರ ಸಹಿ, ಶಿಕ್ಷಕರ ಸಹಿ, ಪಾಲಕರ ಸಹಿ. ವಿಶೇಷ ಆಸಕ್ತಿಗಳು: ಮಗುವಿನ ಪ್ರತಿಭೆಗಳು, ಸಾಮರ್ಥ್ಯ, ಹೌದು ಇಲ್ಲ, ಸಮಯ ಪಾಲನೆ, ಇದೆ ಇಲ್ಲ. ನಿಯಮಿತ ಹಾಜರಾತಿಯಲ್ಲಿ ಹೌದು ಇಲ್ಲ, ಸಮಯ ಪಾಲನೆಯಲ್ಲಿ ಇದೆ ಇಲ್ಲ ಅಂತಕ್ಕಂಥದ್ದನ್ನು ಬರ್ತಾ ಹೋಗಬೇಕಾಗುತ್ತೆ. ಒಟ್ಟಾರೆಯಾಗಿ ಇದು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಮೌಲ್ಯಮಾಪನ ಹಾಳೆ. ಇದನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿಗೆ ಒಂದರಂತೆ ಭರ್ತಿಯನ್ನು ಮಾಡಿ ಸಹಿಯೊಂದಿಗೆ ಕೃತಿ ಸಂಪುಟದಲ್ಲಿ ದಾಖಲೆಯಾಗಿ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರೂ ಕೂಡ ನಮಸ್ತೆ, ಧನ್ಯವಾದಗಳು.